ಹೇಗಿದೆಯಮ್ಮ? ನನಗೇನೋ ಆಗಿದೆ, ಚೆನ್ನಾಗೇ ಇದ್ದೀನಿ. ನೀನೀಗ ಮಾಡ್ಕೊತೀಯ ಅಂತ ಅಂದ್ಕೊಂಡಿರ್ಲಿಲ್ಲಮ್ಮ. ಆ ಸೂರ್ಯ ಮತ್ತು ಆರ್ಯ ಬಂದು ಹೇಳಿದ್ರು ನೀವು ಉಪವಾಸ ಇದೆಯಾ ಅಂತ. ಅವ್ರು ಸುಳ್ಳು ಹೇಳ್ತಿದ್ದಾರೆ, ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೆ. ನೀನೀಗ ಮಾಡ್ಕೊತೀಯ ಅದ್ರಾಗ ನಿಜವಾಗ್ಲೂ ಗೊತ್ತಿರಲಿಲ್ಲಮ್ಮ. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಅಳ್ಬೇಡ ಕಣೋ. ಅಮ್ಮ ನನಗೆ ನೀನು ಮುಖ್ಯ ಅಮ್ಮ. ನಿನಗೋಸ್ಕರ ಇನ್ಮೇಲೆ ಹಠ ಮಾಡಲ್ಲಮ್ಮ. ನೀನು ಹೇಳ್ದಾಗೆ ಕೇಳ್ತೀನಿ. ನೀನು ಯಾವಾಗ ಮದುವೆ ಆಗು ಅಂತೀಯೋ ಆವಾಗಲೇ ಮದುವೆ ಆಗ್ತೀನಮ್ಮ. ಅಮ್ಮ ನನಗೆ ನೀನು ಬೇಕಮ್ಮ. ನನಗೆ ನನ್ನ ಹಠಕ್ಕಿಂತ ನೀನು ಮುಖ್ಯ ಅಮ್ಮ. ಆದರೆ ಒಂದು ಮಾತು, ನೀ ದೇವರು ಅಂದ್ಕೊಂಡಿದ್ಯಲ್ಲ ಆ ಸೂರ್ಯ, ಅವ್ರು ಸರಿ ಇಲ್ಲ ಅಮ್ಮ. ನೀನು ಅವ್ರನ್ನ ನಂಬೇಡಮ್ಮ. ಇವತ್ತು ನೀ ಸ್ಥಿತಿಲಿದ್ರು ಅವರಿಗೆ ಅವ್ರಗಳ ಹಠನೇ ದೊಡ್ಡದಾಯ್ತು. ಅವ್ರಗಳ ನಿರ್ಧಾರದಿಂದ ಅವ್ರ ಹಿಂದೆ ಬರ್ತಿಲ್ಲ ಅಮ್ಮ. ಅಮ್ಮ ನಮಗೆ ಇವ್ರ ಸವಾಸನೆ ಬೇಡ. ನನ್ನ ಜೊತೆ ಬಂದ್ಬಿಡಮ್ಮ. ನೀನು ಚೆನ್ನಾಗಿ ನೋಡ್ಕೊತೀನಮ್ಮ, ತುಂಬ ಚೆನ್ನಾಗಿ ನೋಡ್ಕೊತೀನಮ್ಮ, ರಾಣಿ ಥರ ನೋಡ್ಕೊತೀನಮ್ಮ. ಈಗ ಒಂಚೂರು ಕೊರತೆನೂ ಬರ್ದೇ ಇರೋ ಥರ ನಾನು ನೋಡ್ಕೊತೀನಮ್ಮ. ಅಮ್ಮ ನನಗೆ ನೀನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲಮ್ಮ. ಅಪ್ಪ ಹೀಗೆ ಬಂದರು ಅದು ಹೋದ್ರು. ಈಗ ನನ್ನ ಅನಾಥ ಮಾಡಿ ಹೋಗ್ಬೇಡ ಅಮ್ಮ. ಅಮ್ಮ ನನಗೆ ನೀನು ಬೇಕಮ್ಮ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಬಂದಿದ್ದೀನಿ, ನಿನ್ನ ಡಿಸ್ಚಾರ್ಜ್ ಮಾಡಿಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ. ನೀನು ಬರ್ತೀಯ ತಾನೆ? ನೋಡಾದಿ, ಒಂದು ಹಠನ ಬಿಡೋಕ್ಕೋಗಿ ಇನ್ನೊಂದು ಹಠನ ಮಾಡಬೇಡ. ಸೂರ್ಯ ಅವ್ರನ್ನ ಬಿಟ್ಟು ಬರೋದಕ್ಕಾಗಲ್ಲ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣೋ. ಅವ್ರೆಂಥವ್ರು ಅನ್ನೋದು ನನಗೆ ಮಾತ್ರ ಗೊತ್ತು. ಇವರಂಥ ಮನುಷ್ಯ ಕಣೋರು. ನನ್ನ ನಿನ್ನ ಪಾಲಿಗೆ ಸಿಕ್ಕಿರೋ ದೇವರು. ಅಂತ ತಂದೆನ ಪಡಿಬೇಕಾದ್ರೆ ನೀನು ಪುಣ್ಯ ಮಾಡಿದ್ಯಾ. ಸಾಕು ಸುಮ್ಮನೆ ಇರಮ್ಮ. ನಿನ್ನ ಈ ಸ್ಥಿತಿಗೆ ತಂದ ಮೇಲೂ ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲ ನೀನು.